ಪ್ರೀತಿ, ರಕ್ತಕ್ಕೆ ರಕ್ತ. ಪಾಪಿಗಳ ಏಟಿಗೆ ಭಾರತದ ರಣಬೇಟೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಪಿ ಉಗ್ರರು ನಡೆಸಿದ ರಣಹೇಡಿ ದಾಳಿಗೆ 26 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಇದೀಗ ಏಟಿಗೆ ಎದುರೇಟು ಎಂಬಂತೆ ತಿರುಗಿ ಬಿದ್ದಿರುವ ಭಾರತ ಹೇಡಿ ಪಾಪಿ ಉಗ್ರರ ಮಾರಣ ಹೋಮ ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿರುವ ಒಟ್ಟು 9 ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಅಟ್ಯಾಕ್ ಮಾಡಿ 100ಕ್ಕೂ ಹೆಚ್ಚು ಪಾಪಿ ಉಗ್ರರನ್ನ ನೆಲಸಮ ಮಾಡಿದೆ. ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಅಡಗುತಾಣಗಳ ಮೇಲೆ ಈ ರೀತಿ ದಾಳಿಯಾಗಿದೆ. ಮುರೀದ್ಗೆ, ಮುಜಾಫರ್ಬಾದ್, ಬಹಾವಲ್ಪುರ್, ಕೋಟ್ಲಿ, ಚಾಕ್ ಅಮ್ರು, ಗುಲ್ಪುರ್, ಭಿಂಬರ್ನಲ್ಲಿ ದಾಳಿಯಾಗಿದೆ. ಇನ್ನು ಭಾರತೀಯ ಸೇನೆ, ಭಾರತೀಯ ವಾಯುಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಕೇವಲ 23 ನಿಮಿಷದಲ್ಲಿ ಪಾಕ್ನ 9 ನೆಲೆಯನ್ನ ಉಡೀಸ್ ಮಾಡಿದೆ. 23 ನಿಮಿಷದಲ್ಲೇ 80ಕ್ಕೂ ಹೆಚ್ಚು ಉಗ್ರರು ಮೃತಪಟ್ಟಿದ್ದಾರೆ. ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರದ 5 ಸ್ಥಳ ಮತ್ತು ಪಾಕ್ನ 4 ಸ್ಥಳ ಸೇರಿ ಉಗ್ರರ ನೆಲೆ, ಟ್ರೈನಿಂಗ್ ಕ್ಯಾಂಪ್ಗಳ ಮೇಲೆ ಏಕಕಾಲದಲ್ಲಿ 9 ಕಡೆಯಲ್ಲಿ ದಾಳಿ ಮಾಡಿ ಹೊಡೆದುರುಳಿಸಿದೆ. ಇದೆಲ್ಲ ನಡೆದಿದ್ದು ಕೇವಲ 23 ನಿಮಿಷಗಳಲ್ಲಿ. ಹಾಗಾದ್ರೆ ಹೇಗಿತ್ತು ಆ 23 ನಿಮಿಷದ ದಾಳಿ ಅನ್ನೋದನ್ನ ಹೇಳ್ತೀವಿ ನೋಡಿ. 1:28ರಿಂದ 1:51ರ ಸುಮಾರಿಗೆ ಭಾರತದಿಂದ ಪಾಕಿಸ್ತಾನದ ಮೇಲೆ ವೈಮಾನಿಕ ದಾಳಿ ನಡೆಯಿತು. ಬೆಳಗಿನ ಜಾವ 2:05ಕ್ಕೆ 9 ಕಡೆ ದಾಳಿ ಬಗ್ಗೆ ಅಧಿಕೃತ ಮಾಹಿತಿ ದೊರೆಯಿತು. 2:17ರ ಸುಮಾರಿಗೆ ಭಾರತಕ್ಕೆ ಪಾಕಿಸ್ತಾನ ಎಚ್ಚರಿಕೆ ಸಂದೇಶ ರವಾನೆ ಮಾಡಿತ್ತು. 2:21ಕ್ಕೆ ಪಿಒಕೆಯಲ್ಲಿ 3 ಕಡೆ ದಾಳಿ ದೃಢಪಡಿಸಿದ ಪಾಕಿಸ್ತಾನ. 2:28ರ ಸುಮಾರಿಗೆ ದಾಳಿ ಬಗ್ಗೆ ಅಮೆರಿಕಾಗೆ ಮಾಹಿತಿ ನೀಡಿದ ಭಾರತ. 2:46ರ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಟ್ವೀಟ್. 2:50ರಷ್ಟೊತ್ತಿಗೆ ರಷ್ಯಾ ಇಂಗ್ಲೆಂಡ್ಗೆ ಭಾರತದಿಂದ ದಾಳಿಯ ಮಾಹಿತಿ. 2:51ರ ಸುಮಾರಿಗೆ ಪಾಕ್ ಲೆಫ್ಟಿನೆಂಟ್ ಜನರಲ್ ಅಹ್ಮದ್ ಶರೀಫ್ ಸ್ಪಷ್ಟನೆ. 3 ಗಂಟೆಯಷ್ಟೊತ್ತಿಗೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಗುಂಡಿನ ಚಕಮಕಿ. 3:05ರ ಸಮಯದಲ್ಲಿ ಪಾಕ್ ಪ್ರತಿದಾಳಿಗೆ 3 ಭಾರತೀಯರ ಸಾವು. ಇನ್ನು ಮಧ್ಯರಾತ್ರಿ 1:44ಕ್ಕೆ ಭಾರತೀಯ ವಾಯುಪಡೆಯಿಂದ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಪಾಕಿಸ್ತಾನದ 9 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ದಾಳಿ ಬೆನ್ನಲ್ಲೇ ಭಾರತ 3:10ಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮಾಹಿತಿ ನೀಡಿದೆ. ಇದಾದ ಬಳಿಕ 3:20ಕ್ಕೆ ಲಾಹೋರ್ ಸಿಯಾಲ್ಕೋಟ್ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ಭಾರತದ ಏರ್ ಸ್ಟ್ರೈಕ್ನಲ್ಲಿ 80ರಿಂದ 90ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. ಭವಾಲ್ಪುರ್ ಒಂದೇ ಸ್ಥಳದಲ್ಲಿ 25ರಿಂದ 30 ಮಂದಿ ಉಗ್ರರು ಮೃತಪಟ್ಟಿದ್ದಾರೆ. ಮತ್ತೆ ಮುರ್ದಿಕ್ನಲ್ಲಿ 25ರಿಂದ 30 ಮಂದಿ ಉಗ್ರರು ಸಾವನ್ನಪ್ಪಿದ್ದು, ಮುಜಾಫರ್ಬಾದ್ನಲ್ಲಿ ಜೆಇಎಂ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಸಂಪೂರ್ಣ ನಾಶವಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.